ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಹಾಶಿವರಾತ್ರಿಯ ಸಂಭ್ರಮ ಕಳೆಗಟ್ಟಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಾಗರೋಪಾದಿಯಲ್ಲಿ ಭಕ್ತ ಜನ ಸಾಗರ ಧರ್ಮಸ್ಥಳದತ್ತ ಹರಿದು ಬರ್ತಾ ಇದೆ. ರಾಜ್ಯದ ಬೆಂಗಳೂರು ಸೇರಿದಂತೆ ವಿವಿಧ ಭಾಗಗಳಿಂದ ಪಾದಯಾತ್ರೆಯ ಮೂಲಕವಾಗಿ ಧರ್ಮಸ್ಥಳವನ್ನ ಭಕ್ತ ಜನರು ಸೇರ್ತಾ ಇದ್ದಾರೆ. ಇವತ್ತು ಮಹಾಶಿವರಾತ್ರಿಯ ಸಂಭ್ರಮದ ಈ ದಿನದಲ್ಲಿ ಇವತ್ತು ಇಡೀ ದಿನ ಮಂಜುನಾಥನ ಸನ್ನಿಧಿಯ ಮುಂಭಾಗದಲ್ಲಿ ಒಂದು ಜಾಗರಣೆ ಮಾಡ್ತಾರೆ. ಭಕ್ತಿ ಪರವಶರಾಗಿ ಜನ ಮಿಂದೇಳ್ತಾರೆ. ಹಾಗಾಗಿ ನಾವೀಗ ಚಾರ್ಮಾಡಿ ಭಾಗದಿಂದ ಬರುವಂತ ಜನರನ್ನ ಗಮನಿಸ್ತಾ ಇದ್ದೀವಿ. ಈಗಾಗಲೇ ದೇವಸ್ಥಾನದಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಜನ ಬುಕಿಂಗ್ ಮಾಡಿದ್ದಾರೆ. ಸಾಗರೋಪಾದಿಯಲ್ಲಿ ಜನ ಬರ್ತಾ ಇದ್ದಾರೆ. ಈ ಪಾದಯಾತ್ರಿಗಳ ಸಂಖ್ಯೆ ಲಕ್ಷಕ್ಕೂ ಹೆಚ್ಚಾಗುತ್ತೆಂಬ ನಿರೀಕ್ಷೆಗಳು ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಇದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ವಿವಿಧ ದಾನಿಗಳು ಇಲ್ಲಿ ಬರುವಂತಹ ಪಾದಯಾತ್ರಿಗಳಿಗೆ ಅದು ಹಣ್ಣು ಹಂಪಲಾಗಿರ್ಬೋದು, ಅನ್ನದಾನದ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಎಳನೀರಿನ ವ್ಯವಸ್ಥೆ ಮುಂತಾದ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ. ಇದೀಗ ಕಡೂರು ಮೂಲದ ಒಬ್ರು ದಾನಿ ಕಲ್ಲಂಗಡಿ ಹಣ್ಣನ್ನ ಭಕ್ತರಿಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ. ದಣಿವರಿದು ಬಂದಂತ ಭಕ್ತರಿಗೆ ಅವರ ಆಯಾಸವನ್ನ ತೀರಿಸೋಕೆ ಕಲ್ಲಂಗಡಿ ಹಣ್ಣನ್ನ ಈಗ ಕೊಡ್ತಾ ಇರುವಂತದ್ದು. ಸುಮಾರು 3 ಲೋಡಿನಷ್ಟು ಕಲ್ಲಂಗಡಿ ಹಣ್ಣನ್ನ ಈಗಾಗಲೇ ಭಕ್ತರಿಗೆ ಕೊಡ್ತಾ ಇದ್ದಾರೆ. ನೇರವಾಗಿ ನಾನು ದಾನಿಗಳ ಜೊತೆ ಮಾತಾಡ್ತೀನಿ. ಸರ್, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಯಾವ ಸಂಕಲ್ಪವನ್ನು ಇಟ್ಕೊಂಡು ಈ ದಾನವನ್ನು ಮಾಡ್ತಾ ಇದ್ದೀರಿ? ಯಾವ ಸಂಕಲ್ಪನೇ ಇಲ್ಲ, ಯಾವ್ದು ಇಲ್ಲ. ನಮ್ದು ಮಂಜುನಾಥಿಗೆ ನಮಗೆ ನಾವು ಒಳ್ಳೇದಾಗಿದೆ. ನಮಗೆ 3 ಜನ ಗಂಡು ಮಕ್ಕಳು, ನಮ್ಮ ಮಕ್ಕಳು ಓದ್ತಿದ್ದಾರೆ. ಅದಕ್ಕೋಸ್ಕರ ಮಾಡ್ತೀವಿ. ನಾನು ತೀರ್ಥಹಳ್ಳಿಯಲ್ಲಿ ಕೆಲಸ ಮಾಡ್ತಿರೋದು, ಕಮ್ಮಡಿ ಹತ್ರ ರಾಮಕೃಷ್ಣಪುರ. ಪ್ರತಿ ವರ್ಷ ನಮ್ದೆಲ್ಲ ಪೂರ್ತಿ ನಮ್ದು ಇದು ಪೂರ್ತಿ ನಾವೆಲ್ಲ ಅಲ್ಲೇ ಒಟ್ಟಿಗೆ ಕೆಲಸ ಮಾಡ್ತೀವಿ. ಪ್ರತಿ ವರ್ಷ ಕಲ್ಲಂಗಡಿ ಪ್ರತಿ ವರ್ಷ ಕಲ್ಲಂಗಡಿ ಎಷ್ಟು ಕೊಡ್ತಾ ಇದೀರಿ? ಈ ಸಲ ಹೋದ ಸಲ 2 ಲೋಡ್ ಮಾಡಿದ್ವಿ, ಈ ಸಲ 3 ಲೋಡ್ ಮಾಡಿದ್ವಿ. ಫಸ್ಟ್ ಸಲ 1 ಲೋಡ್ ಮಾಡಿದ್ವಿ. ಇದು 3ನೇ ವರ್ಷ 3 ಲೋಡ್ ಮಾಡಿದ್ವಿ. ನೆಕ್ಸ್ಟ್ ವರ್ಷ ಮಂಜುನಾಥ ಬಿಟ್ಟಿದ್ವಿ. ಏನ್ ಹರಕೆ ಏನಾದ್ರು ಹೇಳಿದ್ರೆ? ಏನಿಲ್ಲ, ಹರಕೆ ಪರಕೆ ಅಂತ. ಮತ್ತೆ ಏನು ಉದ್ದೇಶಕ್ಕೆ? ಉದ್ದೇಶ ನನ್ನ ಮಕ್ಕಳು, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿದ್ದೀವಿ. ನಮ್ಮ ಕೆಲಸ ನಡೀತಿದೆ. ನಮ್ಮ ಅಣ್ಣ ತಮ್ಮರೆಲ್ಲ ಚೆನ್ನಾಗಿದೆ. ನಾವು ಗಾರೆ ಕೆಲಸ ಮಾಡೋದು, ನಾವು ಮೇಸ್ತ್ರಿ ಎಲ್ಲ ಒಟ್ಟು ಅಣ್ಣ ತಮ್ಮರೆಲ್ಲ ಚೆನ್ನಾಗಿದ್ದೀವಿ. ನಾವು ಆ ಕೆಲಸಕ್ಕೋಸ್ಕರ ನಾವು ಈ ಅನ್ನದಾನ. ಇದೀಗ ಕೊಟ್ಟ ನಂತರವಾಗಿ ಏನಾದ್ರು ಲೈಫ್ ಅಲ್ಲಿ ಒಳ್ಳೇದಾಗಿರೋದು ಆ ತರ ಆಗಿದೆ? ನಂದು ಡಬಲ್ ಫ್ಲೇರ್ ಮನೆನೂ ಆಗಿದೆ. ಹೋದ ವರ್ಷ ನಮ್ಮ ಮನೆ ಕೆಡಿದ್ದು, ಈ ವರ್ಷಕ್ಕೆಲ್ಲ 2 ಫ್ಲೇರ್ ಮನೆ ಆಗಿದೆ. ಪೂರ್ತಿ ಮನೆ ಆಗಿದೆ. ಮುಂದಿನ ವರ್ಷ ಮಂಜುನಾಥನ ಕೃಪೆ ಫಿನಿಶಿಂಗ್ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಎಸ್, ಥ್ಯಾಂಕ್ ಯು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಇದೇ ರೀತಿಯಾಗಿ ದಾನಿಗಳು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ದಾನವನ್ನ ಕೊಡ್ತಾ ಇದ್ದಾರೆ. ಅದು ಹಣ್ಣು ಹಂಪಲಾಗಿರ್ಬೋದು, ಏನು ಊಟದ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಎಳನೀರು ಮುಂತಾದ ಸೇರಿದಂತೆ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ. ಬರುವಂತಹ ಎಲ್ಲ ದಾನಿಗಳ ಅಭಿಪ್ರಾಯ, ಇಲ್ಲಿ ನಾವು ದಾನವನ್ನ ಕೊಟ್ಟ ನಂತರವಾಗಿ ನಮ್ಮ ಬದುಕಲ್ಲಿ ಒಳಿತನ್ನ ಕಂಡಿದ್ದೇವೆ. ಹಾಗಾಗಿ ಪ್ರತಿ ವರ್ಷ ಇಂತಹ ದಾನಗಳನ್ನ ಮಾಡ್ತಾ ಇದೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಎಲ್ಲಿಂದ ಸರ್ ಇದು? ಕಡೂರಾ? ಕಡೂರು ಪಕ್ಕ ಲಪ್ಪಿಕೋಟೆ ಹಳ್ಳಿ. ಸರ್ ಇಲ್ಲಿ ತರ್ತೀರೀಗ? ಅದೇ ರೆಡಿ. ಅದೇ 2 ಖಾಲಿ ಅದು ಸರ್, 2 ಖಾಲಿ ಅದು. ಇದು ಏ ಲೋಗೋ ಆತಲ್ಲೇ ವಿಡಿಯೋ ಬಿಜಾನ ತಿಂದು ಇದು ಮಾಡ್ಕೊಂಡು ಹೋಗ್ರಿ, ತಲೆನೋವಿಲ್ಲ. ಕೊಡ ಆ ಕಲ್ಯಾಣಿ ಬನ್ನಿ ಅಲ್ಲೇ. ಖಾಲಿ ಆಯ್ತು ಅಂತನಾ?
ವಿಡಿಯೋ ಮಾಡಿ ಅದು ಗೊತ್ತಿಲ್ಲ ನಮಗೆ ಗಾಡಿ 25 ವರ್ಷ ನೀವು ಇದ್ಯಾರು ಎಲ್ಲ ಪೂರ್ತಿ ಎಲ್ಲ ನಮ್ಮ ಫ್ಯಾಮಿಲಿಗಳು ಹಣ್ಣು ಬರುತ್ತದೆ. ಒಂದು ಟನ್ನಿಗೆ ಮಿನಿಮಮ್ 150 ಇದೊಂದು ರೀತಿಯ ಸೇವೆ, ಬಹಳ ವಿಶೇಷವಾದಂಥ ಸೇವೆ ಕಡೂರಿನವರ ತಂಡದಿಂದ ನೋಡಿ. ಇನ್ನೊಂದು ಲೋಡ್ ಬಂತು, ತೆಗಿತಾರೆ ಹಾಕ್ತಾರೆ. ನೋಡುವ ಮುಂದೆ ಮತ್ತಷ್ಟು ದಾನಿಗಳಿದ್ದಾರೆ, ಅವ್ರದ್ದೆಲ್ಲ ಬರ್ತೇವೆ ಮಾಡ್ಕೊಡಲ್ಲ. ಅಣ್ಣ ನಮ್ಮ ತಮ್ಮ ಎಲ್ಲ ಅಲ್ಲೋಡು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.